ರೋಮಾಂಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಖಂಡಿತವಾಗಿಯೂ ನಿಮ್ಲಾರು ದಷ್ಟ ಆದ್ರೂ ಕೂಡ ನಮ್ಮ ಶಿವಮೊಗ್ಗದಿಂದ ಎಲ್ಲ ಬಂದು ಸ್ನೇಹಿತರನ್ನ ನಿಮ್ಮ ಇಡೀ ಕುಟುಂಬಕ್ಕೆ ನಮ್ಮ ಮೇಲೆ ಸಹಕಾರ ಇರಬೇಕು. ದಯವಿಟ್ಟು ಬೇಜಾರಾಗಬೇಡಿ. ನಿಮ್ ಯಾವತ್ತೂ ಕೂಡ ಇಡೀ ಇಲ್ಲಿ ಬಂದಿರೋರೆಲ್ಲ ಮಕ್ಕಳು ತರ ನಾವೆಲ್ಲರೂ ಕೂಡ ಇರ್ತೇವೆ. ಕೊಂಡಿರುವುದು ನಮ್ಮ ಮಗನ. ಆಮೇಲೆ ಈ ಇದರಲ್ಲಿ ನಮಗೆ ನಂಬಿಕೆ ಇಲ್ಲ. NIA ಕೊಡಬೇಕು ಕೇಸ್. ಇವರೇನು ತನಿಖೆ ಮಾಡೋದಿಲ್ಲ. ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗುವುದಿಲ್ಲ ಅನ್ನುವ ಇದು ನಮಗಿದೆ, ವಿಶ್ವಾಸ ಇಲ್ಲ. ಇವರು ಸರಿಯಾಗಿ ತನಿಖೆ ಮಾಡಿಸ್ತಾರೆ ಅನ್ನುವ ವಿಶ್ವಾಸ ನಮಗಿಲ್ಲ. ಅದಕ್ಕೆ NIAನೇ ಕೊಡಬೇಕು. ಪೊಲೀಸ್ನವರು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಮ್ಮ ಮಗ ಸಾಯೋನಲ್ಲ. ನಮ್ಮ ಮಗ ಅಲ್ಲಿ ರಶೀದ್ ಅನ್ನೋನು ಒಬ್ಬ ಪೊಲೀಸ್, ಅವನು ಅವ್ರಿಗೆಲ್ಲ ನ್ಯೂಸ್ ಕೊಟ್ಟಿದ್ದಾನೆ. ಮುಸ್ಲಿಮ್ಸ್ ಅವನು ಎಲ್ಲ ಇಲ್ಲಿ ಇವನನ್ನ ಒಂದು ಏನು ಇಟ್ಕೊಳ್ಳಕ್ಕೆ ಬಿಡದೆ 2 ದಿವಸಕ್ಕೆ ಬಂದು ಚೆಕ್ ಮಾಡಿ ಇವನ್ ಗಾಡಿಗೆ ಅವನ ಹತ್ರ ಏನೂ ಇಲ್ಲ, ನೀವು ಏನಾದ್ರೂ ಮಾಡಬಹುದು ಅಂತ ಬುರ್ಕ ಹಾಕಿ ಅಷ್ಟು ಚೆನ್ನಾಗಿ ವಿಡಿಯೋದಲ್ಲಿ ಬರುತ್ತೆ. ಇದು ಇಬ್ರು ಮಹಿಳೆಯರು ಅವರನ್ನ ಕಾರಿಗೆಲ್ಲ ಹತ್ತಿಸ್ಬಿಟ್ಟು ಕಳಿಸ್ತಾ ಇರೋದು. ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಇವರು? ಎಲ್ಲದ್ರಲ್ವೇ ನಮ್ಮ ಹಿಂದೂ ಹುಡುಗರನ್ನ ಎಲ್ಲ ಮನೆ ಬಂದು ಹುಡುಕ್ತಾರಂತೆ. ಸತ್ತೋಗಿರೋದು ನಮ್ಮ ಹುಡುಗ, ಹಿಂದೂ ಹುಡುಗರ ಮನೆಗೆಲ್ಲ ಬರ್ತಾರಂತೆ ಪೊಲೀಸ್ನವರು. ಅಪರಾಧಿಗಳನ್ನ ಹುಡುಕ್ತಾ ಇಲ್ಲ ಅವರು, ನಮ್ಮ ಹಿಂದೂ ಹುಡುಗರ ಮನೆಗೆಲ್ಲ ಬಂದು ಟಾರ್ಚರ್ ಕೊಡ್ತಾರಂತೆ. ಇವನ್ ಫ್ರೆಂಡ್ಗಳೆಲ್ಲ ಇದ್ದವ್ರ ಎಲ್ಲ ಮನೆಗೆ ಬರ್ತಾರಂತೆ. ಸಾಯಿಸಿ ನನ್ನ ಮಗನ ಸಾವಿಗೆ ನ್ಯಾಯ ಸಿಗ್ಬೇಕು. ಈ ಗವರ್ಮೆಂಟ್ ಪ್ರತಿನಿಧಿಗಳು ಯಾರು ನಮ್ಮನೆಗೆ ಬರಲಿಲ್ಲ. ಅದರಿಂದ ನಮಗೆ ಈ ಗವರ್ಮೆಂಟ್ ಅಲ್ಲಿ ನಂಬಿಕೆ ಇಲ್ಲ. ಯಾರು ನಮ್ಮನೆಗೆ ಬರಲಿಲ್ಲ. ಅದರಿಂದ ನಮಗೆ ಈ ಗವರ್ಮೆಂಟ್ ಅಲ್ಲಿ ನಂಬಿಕೆ ಇಲ್ಲ. ಇವರು ಸರಿಯಾದ ತನಿಖೆ ಮಾಡ್ತಾರೆ. ನಮ್ಮ ಮಗನಿಗೆ ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಇಲ್ಲ. ಅದಕ್ಕೆ NIA ಕೊಡಬೇಕು. ಆಮೇಲೆ ಅವರನ್ನ ಮಾಸ್ಕ್ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಅದು ಯಾಕೆ ಮಾಸ್ಕ್ ತೆಗೀತಾ ಇಲ್ಲ ಈಗ? ಆಮೇಲೆ ಅವರು ಈಗ ಅಷ್ಟೊಂದು ಜನ ಬಂದಿದ್ರು, ಬರೀ ಒಂದು ಗಾಡಿ ತೋರಿಸ್ತಾ ಇದ್ದಾರೆ. ಒಂದು ಗಾಡಿಯಲ್ಲಿ ಅಷ್ಟು ಈಗ 9 ಜನನ ಹಿಡಿದಿದ್ದಾರೆ. 9 ಜನ ಒಂದು ಗಾಡಿಯಲ್ಲಿ ಬಂದ್ರೆ ಅವರು ಒಂದು ಗಾಡಿಯಲ್ಲಿ ಹೇಗೆ ಬರೋಕ್ಕಾಗುತ್ತೆ? ಆಮೇಲೆ ಸಲ್ಲೇ ದುಡ್ಡು ರಮನಾಥರಯ್ಯ ಅವ್ರಿಗೇನೆ ಎಷ್ಟು ದುಡ್ದಿದ್ದಾರೆ ಏನೋ, ಎಷ್ಟು ಖರ್ಚು ಮಾಡಿದ್ದಾರೆ. ಈ ಅವ್ರದ್ದು ಏನಾದ್ರೂ ಸಭೆ ಸಮಾರಂಭ ಆಗ್ಬೇಕಾದ್ರೆ ಇಲ್ಲಿಂದಲೇ ಎಳ್ನೀರು ಎಲ್ಲಾದ್ರೂ ಯಾರಾದ್ರೂ ಬರ್ತಾರೆ ಅಂದ್ರೆ ಇವರೇ ಟೆಂಪೋ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಸೌಜನ್ಯಕ್ಕಾದ್ರೂ ನಮ್ಮ ರಮನಾಥರಯ್ಯ ಅವರೊಂದು ಫೋನ್ ಮಾಡಿ ಏನಾಯ್ತು ಅಂತ ಕೇಳಿಲ್ಲ. ಗ್ರಾಮ ಪಂಚಾಯತಿ ಮೆಂಬರು ಬಂದಿಲ್ಲ, ಯಾರು ಇಲ್ಲ. ಯಾವ ಕಾಂಗ್ರೆಸ್ ಸದಸ್ಯನೂ ಏನಾಗಿದೆ ಅಂತ. ಈಗ ಇವರಿಗೆ ಮುಸ್ಲಿಮ್ಸ್ ಅವ್ರದ್ದು ಭಯ ಆಗಿದ್ರೆ ಒಂದು ಫೋನ್ ಕೂಡ ಮಾಡಿಲ್ಲ. ಅಷ್ಟು ಚೆನ್ನಾಗಿದ್ದವರು. ಈ ಸಲ ಓಟ್ಗೆ ನಿಂತಾಗ್ಲೂ ಇಲ್ಲಿ ನಮ್ಮನೆಗೆ ಬಂದು ಹೋಗಿದ್ದಾರೆ. ನಮ್ಮ ತಮ್ಮ ಅಲ್ಲಿ ಬಂದು ಹೋಗಿದ್ದಾರೆ. ಅದಕ್ಕೆ NIAನೇ ಕೊಡಬೇಕು. ಆಮೇಲೆ ಸರಿಯಾಗಿ ತನಿಖೆ ಆಗ್ಬೇಕು. ಕೇಂದ್ರ ಸರ್ಕಾರನೇ ಮುತುವರ್ಜಿ. ಕೇಂದ್ರ ಸರ್ಕಾರಕ್ಕೂ ಕೇಳ್ಕೊಳ್ಳೋದು ನಾವು. ಯಾಕೆಂದ್ರೆ ನಮ್ಮ ಹುಡುಗ ಏನ್ ತಪ್ಪು ಮಾಡಿದ್ದಾನೆ?
ಈಗ ಅವನ ಮೇಲೆ ಈಗ ಒಂದು 2 ವರ್ಷದಿಂದ ಏನಾದರೂ ಕೇಸ್ ಆಗಿದೆ? ಅದೇ ಅಮಿತ್ ಶಾ ಅವ್ರೇ ಮುತುವರ್ಜಿ ತಗೊಂಡು ಈ ಕೇಸನ್ನ ಇದು ಮಾಡಬೇಕು. ಜೊತೆ ಇದೀವಿ, ಒಳ್ಳೇದಾಗ್ಲಮ್ಮ.